ರೀತಿಯಲ್ಲಿ ಆಗ್ಬಿಡುತ್ತೆ. ಈ ಅಗ್ರಿಮೆಂಟ್ ಗಳ ಬಗ್ಗೆನೇ ನಮಗೆ ವಿಶ್ವಾಸ ಇಲ್ಲ ಅಂತ ಹೇಳಿ ರೈತರು ಹೇಳೋದು ಕೇಳಿದೀನಿ. ತಪ್ಪು, ಆ ತಿಳುವಳಿಕೆ ತಪ್ಪು. ಆರ್ಟಿಕಲ್ 226 ಹೈಕೋರ್ಟ್ ಮುಂದೆ ಈ ಪ್ರಶ್ನೆ ಕೇಳಕ್ ಬರಲ್ಲ. ಅದಕ್ಕೆ ಕಾನೂನುಬದ್ಧವಾಗಿ ಮಾಡಿರ್ತಕ್ಕಂಥ ಒಂದು ರೆಗ್ಯುಲೇಟರಿ ಕಮಿಷನ್ ಇದೆ. ಡಿಸ್ಪ್ಯೂಟ್ಸ್ ಬಂದಾಗ ಈ ವಿಷಯದಲ್ಲಿ ಡಿಸ್ಪ್ಯೂಟ್ ರೆಸಲ್ಯೂಷನ್ಗೆ 3 ಹಂತದ್ದಿದೆ. CGRF ಕನ್ಸ್ಯೂಮರ್ಸ್ ಗ್ರೀವೆನ್ಸ್ ರಿಡ್ರೆಸಲ್ ಫೋರಂ ಇದೆ. ನೆಕ್ಸ್ಟ್ ಅಂಡರ್ ಸೆಕ್ಷನ್ 126 ಅಪಲೇಟ್ ಅಥಾರಿಟಿ ಅಂಡರ್ ಸೆಕ್ಷನ್ 127 ಇದೆ. ಆಮೇಲಿಂದ ಪ್ರತ್ಯೇಕವಾದಂತಹ ಸೆಕ್ಷನ್ಗಳಲ್ಲಿ ಕಂಪ್ಲೇಂಟ್ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಸಾರಾಸಗಟಾಗಿ ಇದು ಏನೋ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳೋದು ಇದು ಒಂದು ಚಿತಾವಣೆ. ಇದು ತಪ್ಪಬೇಕು. ನಮ್ಮ ಜನರನ್ನ ನಾವು ಹಾದಿ ತಪ್ಪಿಸಬಾರದು. ನಮ್ಗೆ ಗೊತ್ತಿರೋದು ಇಷ್ಟು ಅಂತ ಹೇಳೋದ್ರಲ್ಲಿ ಒಂದು ವಿನಯ ಇದೆ. ಈ ರೀತಿಯಾಗಿ ದಾರಿ ತಪ್ಪಿಸುವ ಒಂದು ವ್ಯವಸ್ಥಿತವಾದಂತ ಪ್ರಯತ್ನ ಇದೆಯಲ್ಲ, ಅದು ತಪ್ಪು. 2002ರಲ್ಲಿ 10,000 ಅಬ್ಜೆಕ್ಷನ್ಸ್ ಬಂದಿದ್ದು. ಅದರಲ್ಲಿ ನಾನೇ ಕೊಟ್ಟಿದ್ರಲ್ಲಿ ನಮ್ಮ ಸೆಕ್ರೆಟರಿ ಹೆಸರು ರಾಮಪ್ಪ ಅಂತ, ಎಲ್ಲರೂ ರಾಮಪ್ಪ ಅಂತಾನೆ ಬರೆದಿದ್ದು. ನನಗೆ ಅದರ ಅನುಭವ ಇದೆ. ಆದರೆ ಕನ್ನಡದಲ್ಲಿ ಇಲ್ಲ, ಜನಕ್ಕೆ ಗೊತ್ತಾಗಲ್ಲ. ಫಸ್ಟ್ ನಾನು ಹೇಳೋದು, ಕನ್ನಡದಲ್ಲಿ ಇದ್ದಿದ್ರೆ ಸ್ವಲ್ಪ ಮಟ್ಟಿಗೆ ಜನನಾರು ಓದ್ಕೋತಾ ಇದ್ರು. ಅದೊಂದೇ ಕಾರಣಕ್ಕೋಸ್ಕರ ನಿರಾಕರಣೆ ಮಾಡಬೇಕು ಅಂತಿಲ್ಲ. ಜನಸಾಮಾನ್ಯನೇ ಇದು 26+2 28 ವರ್ಷ ಆಯ್ತು. 1999 ರಿಫಾರ್ಮ್ಸ್ ಆಕ್ಟ್ ಬಂದಿದ್ದು. ತಿಳುವಳಿಕೆ ಬರಲಿಲ್ಲ. ಈಗ ರೈತರು ಬೆಂಗಳೂರಿನಲ್ಲಿ ಬಂದ್ರೆ ಎಷ್ಟು ಜನ ಬರ್ತಿದ್ರು ಸಾರ್ವಜನಿಕ ಬಹಿರಂಗ ವಿಚಾರಣೆಗೆ, ಬರೋದೇ ಇಲ್ಲ ಈಗ. ಯಾಕೆ ಅಂತಂದ್ರೆ ಅವ್ರಿಗೆ ಪರಿಭಾಷೆ ಗೊತ್ತಾಗ್ತಾ ಇಲ್ಲ. ನಾವು ಮೇನ್ ಸರ್ಕಾರ ಮಾಡಬೇಕಾಗಿರೋದೇನು ಅಂತಂದ್ರೆ ತಿಳುವಳಿಕೆ ಕೊಡಬೇಕು. ತಿಳುವಳಿಕೆ ಕೊಟ್ಟು ಇದರಲ್ಲಿ ಸಾಧಕಗಳೇನು ಬಾಧಕಗಳೇನು ಒಂದು ವಿಮರ್ಶೆ ನಡೆದರೆ ಪರಿಸ್ಥಿತಿ ಸುಧಾರಿಸೋ ಸಾಧ್ಯತೆ ಇದೆ. ಆ ಪ್ರಯತ್ನ ಕೇವಲ ಸರ್ಕಾರದ ಕಡೆಯಿಂದ ಮಾತ್ರ ಆಗ್ಬೇಕಾ? ವೆಂಕಟೇಶ್ ದೊಡ್ಡೇರಿ ಸರ್ ವೆಂಕಟೇಶ್ ದೊಡ್ಡೇರಿ ಸರ್ ಹತ್ರ ಒಂದು ಪ್ರಶ್ನೆ ಕೇಳ್ಕೊಂಡು ವಾಪಸ್ ನಿಮಗೇನೆ ಬರ್ತೀನಿ. ಇವಾಗ ಡೆಮೋಕ್ರೆಟಿಕ್ ಸಿಸ್ಟಮ್ ಅಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವಾಗ ವಿದ್ಯುತ್ ಖಾಸಗೀಕರಣದ ಪರವಾಗಿದ್ದೀರೋ ವಿರುದ್ಧವಾಗಿದ್ದೀರೋ ನಿಮ್ ಪಕ್ಷದ ಐಡಿಯಾಲಜಿ ಅಜೆಂಡಾ ನಿಮಗ್ ಬಿಟ್ಟಿದ್ದು. ಬಟ್ ಇಂಥದ್ದು ಸಾಧಕ ಇದೆ, ಇಂಥದ್ದು ಬಾಧಕ ಇದೆ ಅಂತ ಹೇಳಿ ಸಾಮಾನ್ಯ ಜನರಿಗೆ, ನಿಮ್ಮ ವೋಟರ್ಸ್ಗೆ ತಿಳಿಸೋ ಪ್ರಯತ್ನ ಕನ್ಸ್ಟ್ರಕ್ಟಿವ್ ಆಗಿ ಎಲ್ಲ ಆಗ್ತಿದೆ ವಿರೋಧ ಪಕ್ಷದಿಂದ. ಯು ಆರ್ ಆಲ್ಸೋ ಪ್ಲೇಯಿಂಗ್ ಪಾಲಿಟಿಕ್ಸ್ ಓನ್ಲಿ, ರಾಜಕೀಯನೇ ಮಾಡ್ತಿರೋದು ನೀವು ಕೂಡ. ಮೇಡಮ್, ಇದು ಎಲೆಕ್ಟ್ರಿಸಿಟಿ ಆಕ್ಟ್ ಬಂದು 2003ನಲ್ಲಿ. ಅದು ಬಂದ 23 ವರ್ಷಗಳ ನಂತರ ಮೊಟ್ಟ ಮೊದಲನೆಯಾಗಿ ಅಪ್ಲಿಕೇಶನ್ ಏನಾದರೂ ಸಲ್ಲಿಸಿದ್ರೆ ಅದು ಟಾಟಾ ಕಂಪನಿಯವರು. ಅವರು ಮೇ 26ನೇ ತಾರೀಕು ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಷನ್ ಅಥಾರಿಟಿ ಮುಂದಗಡೆ ಅಫಿಷಿಯಲ್ ಆಗಿ ಅಪ್ಲಿಕೇಶನ್ ಹಾಕ್ತಾರೆ. ಜುಲೈ 2ನೇ ತಾರೀಕು ಅಪ್ಲಿಕೇಶನ್ ಅವರು ಜುಲೈ 2, 2026ಕ್ಕೆ ವಿತಿನ್ 1 ಮಂತ್ ಅಲ್ಲಿ 1.5 ತಿಂಗಳಲ್ಲಿ ಅವರ ಅಪ್ಲಿಕೇಶನ್ ವಿಡ್ರಾ ಮಾಡ್ತಾರೆ. ಟಾಟಾ ಕಂಪನಿ ಅಂತ ಒಂದು ದೊಡ್ಡ ಕಂಪನಿ, ರಾಷ್ಟ್ರದಲ್ಲಿ ಇರತಕ್ಕಂಥ ದೊಡ್ಡ ಕಂಪನಿ, ಅದಕ್ಕೆ ಒಂದು ಮನವರಿಕೆ ಆಗ್ತದೆ. ಕರ್ನಾಟಕದ ರಾಜ್ಯದಲ್ಲಿ ಇವಾಗ ಬಂಡವಾಳ ಹೂಡಿಕೆ ಅದು ಮಾಡಿ ಇದನ್ನ ಮಾಡುವಂತ ಒಂದು ಕಂಡ್ಯೂಸಿವ್ ಪೊಸಿಷನ್ ಇಲ್ಲ. ನೀವು ಇದನ್ನು ಖುಷಿಯಿಂದ ಹೇಳ್ಕೊಳ್ತಿದ್ದೀರಾ? ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸ್ವತ್ತಲ್ಲ, ಕಾಂಗ್ರೆಸ್ ಪಕ್ಷ ಶಾಶ್ವತವಾಗಿ ಆಳ್ವಿಕೆ ಮಾಡೋದಿಲ್ಲ, ನಮ್ಮ ರಾಜ್ಯ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಇಲ್ಲ ಅನ್ನೋದನ್ನ ನೀವು ಖುಷಿ ಪಡ್ಬೋದಾ ಸರ್? ಬಿಜೆಪಿ ಪಕ್ಷ ಮಾಹಿತಿ ಗೊತ್ತಿಲ್ಲ ಸರ್, ಅವ್ರ ಸಮಯ ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯಕ್ಕೆ ಏನು ಇನ್ವೆಸ್ಟ್ಮೆಂಟ್ ಬಂದು ಅದರಿಂದ ಬಂಡವಾಳ ಜನರೇಟ್ ಆಗಿ ರಾಜ್ಯದ ಜನರಿಗೆ ಕೆಲಸ ಸಿಗಬೇಕಾಗಿತ್ತು, ಅದ್ರ ಮೂಲಕ ಅಭಿವೃದ್ಧಿ ಸಾಧಿಸಬೇಕಾಗಿತ್ತು, ಅದ್ರ ಮೂಲಕ ರೈತರಿಗೆ ಅನುಕೂಲ ಆಗಬೇಕಾಗಿತ್ತು, ಅಂತಹ ಒಂದು ವಾತಾವರಣ ಈ ರಾಜ್ಯದಲ್ಲಿ ಇಲ್ಲ ಅಂತ ನಾವು ಚರ್ಚೆಗಳಲ್ಲಿ ನಿಮ್ಮದೇ ಮಾತಿಂದ ಹೇಳೋದಾದ್ರೆ 2003ರಲ್ಲಿ ಬಂತು ಆಕ್ಟ್. ಇವಾಗ ಟಾಟಾ ಕಂಪನಿ ಬರ್ತಿದೆ ಅಂತಂದ್ರೆ ನಿಮ್ ಸರ್ಕಾರ ಇಲ್ಲಿ ಇರಬೇಕಾದ್ರೂ ಕೂಡ ಪ್ರಯತ್ನಗಳಾಗಲಿಲ್ಲ. ಅವಾಗ ಪ್ರಯತ್ನಗಳು ನೋಡಿ, ಯಾವುದೇ ಪಕ್ಷ ಆಡಳಿತದಲ್ಲಿರಲಿ, ಯಾವುದೇ ಪಕ್ಷ ವಿರೋಧ ಪಕ್ಷದಲ್ಲಿ ಈ ರಾಜ್ಯದ ಜನತೆಗೆ ಅನುಕೂಲ ಆಗುತ್ತಾ ಅನ್ನೋದೇ ಪ್ರಶ್ನೆ. ಬಿಜೆಪಿ ಇರಲಿ, ಜೆಡಿಎಸ್ ಇರಲಿ, ಕಾಂಗ್ರೆಸ್ ಇರಲಿ, ಅಥವಾ ಒಂದು ರಾಜ್ಯಪಾಲರ ರೂಲ್ ಇರಲಿ, ನಮ್ಮ ಒಂದು ನಡೆ, ನಮ್ಮ ನುಡಿ ಮತ್ತೆ ನಮ್ಮ ಬದ್ಧತೆ ಏನಿದೆ ಅಂದ್ರೆ ಈ ರಾಜ್ಯದ ರೈತರಿಗೆ ಅನುಕೂಲ ಆಗ್ತದಾ, ಈ ರಾಜ್ಯದ ರೈತನಿಗೆ, ಸಾಮಾನ್ಯ ವ್ಯಕ್ತಿಗೆ ಅನುಕೂಲ ಆಗ್ತದಾ ಅನ್ನೋ ಒಂದು ಪ್ರಶ್ನೆ ಮುಂದಿಟ್ಕೊಂಡು ಎಲ್ಲಾ ಪಕ್ಷಗಳು ಮಾಡುವಂತ ಕೆಲಸ. ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದಂತ ಒಂದು ಅವಕಾಶವನ್ನ ಕಳ್ಕೊಂಡಿದೆ. ಇವರು ಸರ್ಕಾರದ ಮುಂದೆ ಹೋಗಲಿಲ್ಲ ಟಾಟಾದವರು, ಆದ್ರೆ ಅವರು ಸೋ ಸೂನ್ ದೇ ರಿಯಲೈಸ್ this state is not conducive to invest the capital in this state, so therefore they withdraw the application. ಇದರಲ್ಲಿ ಯಾವುದೇ ರಾಜ್ಯ ಸರ್ಕಾರ ಆಗಲಿ, ಯಾವುದೇ ಮುಖ್ಯಮಂತ್ರಿ ಆಗಿರಲಿ, ಯಾವುದೇ ರಾಜ್ಯ ಸರ್ಕಾರ ಅದನ್ನ ಉಪಯೋಗ ತನ್ನ ಅಡ್ವಾಂಟೇಜ್ ತಗೊಳ್ಳೋಂಥದ್ದೇನಿಲ್ಲ. ಯಾವ್ದು ದೊಡ್ಡ ಕೆಲಸ ಏನ್ ಮಾಡಿಲ್ಲ. ಅವ್ರ ಅಪ್ಲಿಕೇಶನ್ 26ನೇ ತಾರೀಕು ಹಾಕಿದ್ರು, ವಿಡ್ರಾ ಮಾಡಿದ್ದಾರೆ. ನಿಮ್ದೇನು ರೋಲ್ ಇಲ್ಲ, ವಿಷಯ ತಗೊಂಡೆ ಸರ್. 30 ಸೆಕೆಂಡ್ ಉಪಾಧ್ಯಾಯ ಸರ್ ಯಾಕೆ ಮಾಡ್ಲಿ, ಅದಾದ್ಮೇಲೆ ರಘು ದೊಡ್ಡೇರಿ ಅವ್ರು ಮಾತಾಡಿ. ಉಪಾಧ್ಯಾಯ ಈಗ ಮೇ 23 ಅಂದ್ರೆ ಮೇ 26 ಅಂದ್ರೆ ಅಷ್ಟೊತ್ತಿಗಾಗಲೇ ಶಿವಕುಮಾರ್ ಸರ್ಕಾರ ಬಂದಿತ್ತಲ್ವ? ಇಲ್ಲ, ಇನ್ನು ಒಂದು. ಹಾಗಾದ್ರೆ ಓಹೋ, ಇಲ್ಲೇನೋ ರಾಜಕೀಯ ನಡೆದಿದೆ ಅನ್ಸುತ್ತೆ. ಬಹುಶಃ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇದಕ್ಕೊಂದು ಚಾಲನೆ ಕೊಡಕ್ ಹೊರಟಿದ್ದು, ಈಗ ಇವರು ವಿಡ್ರಾ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಐ ಡೋಂಟ್ ನೋ ವಾಟ್ ರೀಸನ್.
and we'll have to find out. So that is something very mysterious. ಎರಡನೇದಾಗಿ ಅವ್ರು ಹೇಳೋದು ನಾನು ಖಂಡಿತ ಒಪ್ತೀನಿ. ಈಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಇದೇ ಇಲ್ಲ, ಏನೋ ದ ಕೈಂಡ್ ಆಫ್ ಸಿಚುಯೇಷನ್ ವಾತಾವರಣ ಹೋಗಿದೆ. ಇಲ್ಲಿ ಇರ್ತಕ್ಕಂಥ ಕಂಪನಿಗಳು ಇಲ್ಲೇ ಇರ್ತಕ್ಕಂಥವು ಎಕ್ಸ್ಪ್ಯಾನ್ಷನ್ ಹೈದರಾಬಾದ್ ತಗೊಂಡೋಗ್ತಾ ಇದ್ದಾರೆ, ಮುಂಬೈ ತಗೊಂಡೋಗ್ತಾ ಇದ್ದಾರೆ, ಇಲ್ಲಿ ಮಾಡ್ತಾ ಇಲ್ಲ. ಸೊ ದಟ್ ಇಸ್ ದ ಹೋಲ್ ರೀಸನ್ ವೈ ದರ್ ಇಸ್ ನಾಟ್. ಆಮೇಲೆ ನೀವು ಎಲೆಕ್ಟ್ರಿಸಿಟಿ ರೇಟ್ ಸಿಕ್ಕಾಪಟ್ಟೆ ಮಾಡಿದ್ರಿ ಬೇರೆ ಎಲ್ಲ ಕಂಪೇರ್. ಆಮೇಲೆ ಆಲ್ ರೇಟ್ಸ್ ಆರ್ ಗೋಯಿಂಗ್ ಅಪ್, ಲ್ಯಾಂಡ್ ರೇಟ್ಸ್ ಆರ್ ಗೋಯಿಂಗ್ ಅಪ್ ಕಂಪೇರ್ ಟು ಅದರ್ ಸ್ಟೇಟ್ಸ್. ಸೊ ನ್ಯಾಚುರಲಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಕ್ಲೈಮೇಟ್ ಹಾಳಾಗ್ತಾ ಇದೆ. ಸ್ಮಿತಾ, ನೋಡಿ, ಮೊದಲನೇದಾಗಿ ನಮ್ಮ ಮಿತ್ರರು ಮಾತಾಡ್ತಾ ಇದ್ರು, ಇದು ಎಲೆಕ್ಟ್ರಿಸಿಟಿ ಆಕ್ಟ್ ಬಂದಿದ್ದು 2003 ವಾಜಪೇಯಿ ಅವರು ತಂದ್ರು. 2003 ಬಂದ್ರು 23 ವರ್ಷ ಆದ್ರೂ ಬಿಜೆಪಿ 20 ರಾಜ್ಯಗಳ ಅಧಿಕಾರದಲ್ಲಿದ್ರು ಕೇವಲ 4ರಲ್ಲಿ ಯಾಕೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಅವರೇ ಉತ್ತರ ಕೊಡಬೇಕು. ಅಂದ್ರೆ ಯಾವುದೇ ಸರ್ಕಾರ ಇದ್ರೂ ಅಂದ್ರೆ 23 ವರ್ಷ ಆದ್ಮೇಲೆ ಯಾಕೆ ಟಾಟಾ ಪವರ್ನವರು ಇವಾಗ ಇದಕ್ಕೆ ಬಂದಿದ್ದಾರೆ? 23 ವರ್ಷ ಯಾಕೆ ಇದ್ರು ಅವರು? ರಾಜ್ಯದ ಸೀನಿಯರ್ ಆಫೀಸರ್ ಚರ್ಚೆ ಮಾಡಬೇಕಾದ್ರೆ ನೀವು ಓದ್ಕೊಂಡು ಇದು ನನ್ನ ಮಾತಾಡಬೇಡಿ. ತೀರ್ಮಾನ ಮಾಡ್ತಾರೆ, ರಾಜ್ಯದ ಜನ ನೀವು ಅಲೋ ಮಾಡ್ತಿಲ್ಲ ಮೇಡಮ್. ನೀವು ಅಬ್ಜೆಕ್ಷನ್ಗೂ ನಾನು ಅವಕಾಶ ಕೊಟ್ಟಿದ್ದೀನಿ, ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಹೇಳಿ ಅವ್ರ ವಿಷಯ ಮುಗಿಸ್ಲಿ. ಸೊ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಸೊ ಇವತ್ತು ಎಲ್ಲಾ ಕಡೆ ನಾವೇನ್ ಮಾಡ್ತಾ ಇದ್ವಿ, ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಇದೆ, ಲಾಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಗ್ರಾಹಕರಿಗೆ ಏನು ಹೊರೆ ಆಗ್ತಾ ಇದೆ ಅಂತ ಹೇಳಿ ನಾನು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಿಮಗೆ ಕೊಡ್ತೇನೆ. ಬಿಹಾರ ರಾಜ್ಯದಲ್ಲಿ 20ರಿಂದ 25% ಡಿಸ್ಟ್ರಿಬ್ಯೂಷನ್ ಲಾಸ್ ಇದೆ, ಉತ್ತರ ಪ್ರದೇಶದಲ್ಲಿ 17% ಲಾಸ್ ಇದೆ, ಮಧ್ಯಪ್ರದೇಶದಲ್ಲಿ 20% ಲಾಸ್ ಇದೆ, ಮಹಾರಾಷ್ಟ್ರದಲ್ಲಿ 15% ಲಾಸ್ ಇದೆ, ಕರ್ನಾಟಕದಲ್ಲಿ 12% ಲಾಸ್ ಇದೆ. ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಡಿಮೆ ಮಾಡೋದು ಮಾತ್ರ ಸಾಧನೆನಾ? ನಿಮ್ದೇ ಉತ್ತರ ಬೇಕು ಸರ್. ಕೇವಲ ಟ್ರಾನ್ಸ್ಮಿಷನ್ ಲಾಸ್ ಅನ್ನ ಕಡಿಮೆ ಮಾಡೋದು ಮಾತ್ರ? ರಘು ಸರ್ ಸರ್ಕಾರಿ ಕಚೇರಿಗಳು ಕೇಳಿಸ್ಕೊಳ್ಳಿ. ಸರ್ಕಾರಿ ಕಚೇರಿಗಳಲ್ಲೇನೆ ಬಿಲ್ ಬಾಕಿ ಉಳಿಸ್ಕೊಂಡಿರೋದು 10,342 ಕೋಟಿ ಸರ್. ನಿಮ್ಮ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಕೂಡ ಉತ್ತರ ಕೊಡ್ತೇನೆ. ಆಯ್ತು ನೋಡಿ, ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದೆ. ಅಂದ್ರೆ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲೇನೆ 20% ಹತ್ತತ್ರ ಇದು ಡಿಸ್ಟ್ರಿಬ್ಯೂಷನ್ ಲಾಸ್ ಇದೆ ಅಂತಂದ್ರೆ ಅಲ್ಲಿ ಯಾವುದೇ ನಿರ್ಧಾರ ಕ್ರಮವನ್ನು ತೆಗೆದುಕೊಂಡಿಲ್ಲ. ಮೊದಲನೇದು. ಈಗ ನಾವು ಸಾಲದ ಬಗ್ಗೆ ಮಾತಾಡೋಣ. ಈಗ ಉತ್ತರ ಪ್ರದೇಶದಲ್ಲಿ 85,000 ಸಾಲ ಇದೆ, ಯಾವುದು ಎಸ್ಕಾಂಗಳದ್ದು. ರಾಜಸ್ಥಾನಲ್ಲಿ 87,000 ಕೋಟಿ ಇದೆ, ತಮಿಳುನಾಡಲ್ಲಿ 1,77,000 ಇದೆ, ಆಂಧ್ರ ಪ್ರದೇಶದಲ್ಲಿ 30,000 ಇದೆ, ಕರ್ನಾಟಕದಲ್ಲಿ 34,000, ಹರಿಯಾಣದಲ್ಲಿ 25,000. ಅಂದ್ರೆ ಬಹುತೇಕ ಎಲ್ಲ ಬಿಜೆಪಿ 34,000 ತಪ್ಪಿದೆ. ತಪ್ಪು ಲೆಕ್ಕ ಕೊಟ್ಟರೆ ನನಗೆ ವೀಕ್ಷಕರಿಗೆ ಒಂದ್ ನಿಮಿಷ ಇದು ಡೇಟಾ ನನ್ನ ಡೇಟಾ ಅಲ್ಲ, ಪಬ್ಲಿಕ್ ಡೊಮೈನ್ ಅಲ್ಲಿ ಅವೈಲಬಲ್ ಇರ್ತಕ್ಕಂಥ ಡೇಟಾ. ಇದೇ ಡೇಟಾ ಅಂತ ಗೂಗಲ್ ಅಲ್ಲ, ಗೂಗಲ್ ಬ್ಯಾನ್ ಮಾಡಿ. ನೀವು ತಪ್ಪು ಮಾಹಿತಿ ಬ್ಯಾನ್ ಮಾಡಿ. ಓಕೆ ಸರ್, ಒಂದ್ ನಿಮಿಷ, 30 seconds ಮಾತ್ರ. I gave you 2 minutes and I gave you straight 2 minutes. ಪ್ರಭಾಕರ್ ಸರ್, ಸಾಲದ ಲೆಕ್ಕ ಕರೆಕ್ಟ್ ಅವ್ರು ಕೊಡ್ತಾ ಇರೋ ಲೆಕ್ಕ 37,000 ಕೋಟಿ ಅಂತ ಏನೋ ಹೇಳ್ತಿದ್ದಾರೆ. ಕರೆಕ್ಟಾ ಸಾಲದ ಲೆಕ್ಕ? ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರದಲ್ಲಿ ಮೊದಲನೇದು, 34,980 ಕೋಟಿ ಇದೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಗೋಸ್ಟ್ ಆಂಧ್ರ ಪ್ರದೇಶ್ 29,420 ಕೋಟಿ ನಷ್ಟ. ನನ್ನ ಒಂದು ಚಿಂತನೆ, ನನ್ಗೊಂದು ಮನಸ್ಸಿಗೆ ಅಳುಕಾಗೋದೇನು ಅಂದಾಗ, ಮುಳುಗ್ತಾ ಇರೋ ಹಡಗನ್ನ ತೂತ್ನ ಮುಚ್ಚಿ ಅದನ್ನ ಫ್ಲೋಟಿಂಗ್ ನಲ್ಲಿ ಇಡಬೇಕು. ಇಲ್ಲದೆ ಅದು ಸುತ್ತಮುತ್ತಲಿರೋದನ್ನ ಎಲ್ಲಾದ್ರೂ ಹೇಳ್ಕೊಂಡು ಒಳಕ್ ಹೋಗ್ಬಿಡುತ್ತೆ. ಅರ್ಜೆಂಟ್ ಆಗಿ ಮಾಡಬೇಕಾಗಿರ್ತಕ್ಕಂಥದ್ದು 47,993 ಕೋಟಿ ಸರ್ಕಾರ ಗ್ಯಾರಂಟಿ ನಿಂತಿದೆ, ಇನ್ವೆಸ್ಟ್ ಮಾಡಿದೆ. ಬಟ್ ಒರಿಜಿನಲ್ ಆಗೋದು ಮಾಡಿದ್ದು 18,000 ಕೋಟಿ ಮಾತ್ರ. 18,000 ಕೋಟಿ. ಇವಾಗ 4 ಸಪ್ಲೈ ಕಂಪನೀಸ್ ಅಲ್ಲಿ ರಿಟರ್ನ್ ಆಫ್ ಈಕ್ವಿಟಿ 0 ಅಂದ್ರೆ ಅದು ಇದೇ ಇಲ್ಲ, ಇನ್ವೆಸ್ಟ್ಮೆಂಟೇ ಇಲ್ಲ. ಈ ಒಂದು ಚಿಂತನೆ ನಡೆದೇ ಹೋದ್ರೆ, ಒಂದು ವಿಮರ್ಶೆ ಮಾಡದೆ ಹೋದ್ರೆ ನಾವು ಯಾವುದೋ ಒಂದು ದಾರಿನಲ್ಲಿ ಹೋಗ್ತಾ ಇರ್ತೀವಿ. ಆ ದಾರಿ ಸರಿಯಾದ್ದಲ್ಲ.
ಸ್ಪಷ್ಟವಾದಂತಹ ಚಿಂತನೆ, ರಾಜ್ಯದ ಹಿತದೃಷ್ಟಿ, ರಾಷ್ಟ್ರದ ಹಿತದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಿದ್ರೆ ಇದಕ್ಕೇನು ವಾಟ್ ಈಸ್ ದ ವೇ ಇನ್ ವಿಚ್ ಯು ಆರ್ ಗೋಯಿಂಗ್ ಟು ಅಟ್ಯಾಕ್ ದಿಸ್ ಪ್ರಾಬ್ಲಮ್, ಹೌ ವಿ ಆರ್ ಗೋಯಿಂಗ್ ಟು, ವಾಟ್ ಈಸ್ ದ ಟೈಮ್ ಫ್ರೇಮ್, ಹೂ ಇಸ್ ಗೋಯಿಂಗ್ ಟು ಮಾನಿಟರ್, ಸರಿ, ಹೂ ಇಸ್ ಗೋಯಿಂಗ್ ಟು ಇಂಪ್ಲಿಮೆಂಟ್, ದಟ್ ಈಸ್ ದ ಕ್ವಶನ್. ನನಗೆ ಕ್ವಿಕ್ ಆಗಿ 10 ಸೆಕೆಂಡ್ ಅಷ್ಟೇ. ರಮೇಶ್ ಸರ್ ಹತ್ರ ನನಗೆ ಉತ್ತರ ಬೇಕು. ರಿಯಲಿ ಸಾರಿ ರಘು ಸರ್, ನಿಮಗೆ ಎಲ್ಲಕ್ಕಿಂತ ಜಾಸ್ತಿ ಕೊಟ್ಟಿದ್ದೀನಿ. ರಮೇಶ್ ಸರ್ ಮಾತ್ರ ಈಗ ಎಲ್ಲರೂ ಚರ್ಚೆ ಮಾಡಿ ಈಗ ಎಲ್ಲರೂ ಹೇಳ್ತಾ ಇದ್ರು 25 ಲಕ್ಷ ಅದು ಫೇಕ್ ಅಂತ ಹೇಳ್ತಾ ಇದ್ದೀರಿ. ಅಷ್ಟಿಲ್ಲ ಅಂತ ಅನುಮಾನ ಅಲ್ಲ. ಪ್ರತಿಯೊಬ್ಬ ಪ್ರಜೆನೂ ಕರ್ನಾಟಕ ರಾಜ್ಯದ ಪ್ರಜೆ ಪ್ರಜ್ಞಾವಂತ ಇದ್ದಾನೆ, ರೈತಾಪಿ ವರ್ಗದಲ್ಲೂ ಎಜುಕೇಟೆಡ್ ಇದ್ದಾರೆ. ಲಕ್ಷಾಂತರ ಜನ ರೈತರುಗಳು ವಾಲಂಟಿಯರ್ ಆಗಿ ಬೀದಿಯಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಗೆ ಇತ್ತೀಚಿನ ಏನು ನಿಮ್ಮ KRC ಇದೆ, KRC ಮೇಲೆ ಯಾರಿಗೂ ನಂಬಿಕೆ ಇಲ್ಲ. ನಮ್ಮ KRC ಯಾಕೆಂದ್ರೆ KRC ಅಲ್ಲ, ತಾವು ಅಲ್ಲಿದ್ರಿ. KRC ಏನು ಗೊತ್ತಾ ಸರ್, ಈಗ ಹೇಳಿದ್ರು KRCಗೆ ಜನ ಬರೋದೇ ಇಲ್ಲ ಅಂತ. ಈಗ ರೇಟ್ ಟ್ಯಾರಿಫ್ ಹೈಕ್ ಬಗ್ಗೆ ಚರ್ಚೆ ಕರೀತಾರೆ. ಅಲ್ಲಿ ಏನು ಪಬ್ಲಿಕ್ ಗ್ರೀವೆನ್ಸ್ ಇದೆ ಅದನ್ನ ಕನ್ಸಿಡರ್ ಮಾಡಲ್ಲ, ಮೊದಲೇ ಡಿಸೈಡ್ ಆಗೋಗಿರ್ತದೆ. ಇಷ್ಟು ಮಾಡಿ ಜಸ್ಟ್ ಫಾರ್ಮಾಲಿಟೀಸ್ ಮಾಡ್ತಾರೆ. ಅದರಿಂದ ಅಲ್ಲಿ ಹೋದ್ರೆ ಏನು ಪ್ರಯೋಜನ ಅಂತ ಈಗ ಹೇಳಿದ್ರು. KRC CGRF ಇದೆ, ಅದಿದೆ. ಇಲ್ಲಿವರೆಗೆ KRC ಎಷ್ಟು ಜನಕ್ಕೆ ನ್ಯಾಯ ಕೊಡ್ತಿದೆ? ಒಂದು ಕಾಲದಲ್ಲಿ ಸರ್, ನೀವು ಸಾಕಷ್ಟು ಮಾತಾಡಿ 90% ನೀವೇ ಮಾತಾಡಿದ್ರ, ಮಾತಾಡಕ್ ಆಮೇಲೆ ಮಾತಾಡಿ. ನಾವು ಕೇಳಿದ ಪ್ರಶ್ನೆ, ವಿದ್ಯುತ್ ಖಾಸಗೀಕರಣ ತಾತ್ಕಾಲಿಕವಾಗಿ ಕೈ ಬಿಡೋ ರಾಜ್ಯ ಸರ್ಕಾರದ ನಿರ್ಧಾರ ರಾಜ್ಯ ಸರ್ಕಾರದ್ದೇನಾ ಅಂತ ಹೇಳೋಕ್ ನನಗೂ ಡೌಟ್ ಇದೆ. ಸರಿನಾ ಅಂತ ಕೇಳಿದ ಪ್ರಶ್ನೆಗೆ 77% ಜನ ಹೌದು ಅಂತ ಹೇಳಿದ್ದಾರೆ. ಬಟ್ ಪ್ರಭಾಕರ್ ಸರ್ ಹೇಳ್ದಂತೆ ಮುಳುಗ್ತಾ ಇರುವ ಹಡಗು ತೂತು ಬಿದ್ದಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ತೇಪೆ ಹಚ್ಚಿ ಗಟ್ಟಿಯಾಗಿ ಉಳಿಸ್ಕೊಳ್ಳೋ ಪ್ರಯತ್ನ ಆಗಬೇಕು. ಖಾಸಗೀಕರಣನೇ ಅದಕ್ಕೆ ಮಾರ್ಗಾನ? ಐ ಡೋಂಟ್ ನೋ. ಇದ್ರ ಬಗ್ಗೆ ಒಂದು ಚರ್ಚೆ ಆಗ್ದಲೆ, ಸಕಾರಾತ್ಮಕವಾದ ಕೆಲವೊಂದಷ್ಟು ಡಿಬೇಟ್ಗಳಾಗ್ದಲೆ, ಸರ್ಕಾರದ ಮಟ್ಟದಲ್ಲಿ ನಾನು ಹೇಳ್ತಾ ಇರೋದು, ಏಕಾಏಕಿ ಯಾವುದೋ ರಾಜಕೀಯ ಒತ್ತಡಕ್ಕೋ ವೋಟ್ ಬ್ಯಾಂಕ್ ಒತ್ತಡಕ್ಕೋ ಮಣಿದು ಸರ್ಕಾರಗಳು ಪಕ್ಷಾತೀತವಾಗಿ ಯಾವುದೇ ಸರ್ಕಾರ ಆದ್ರೂ ಕೂಡ ನಿರ್ಧಾರಗಳನ್ನ ಕೈಗೊಳ್ಳದೇ ಇದ್ರೆ ಒಳಿತು. ಜನರಿಗೆ ಒಳ್ಳೇದಾಗಬೇಕು, ಅಟ್ ಲಾಸ್ಟ್ ರೈತರಿಗೆ ಒಳ್ಳೇದಾಗಬೇಕು. ಆ ರೀತಿಯಾದ ನಿರ್ಧಾರಗಳು ಸರ್ಕಾರದ ಕಡೆಯಿಂದ ಆಗ್ಲಿ ಅಂತ ಬಯಸ್ತಾ ಚರ್ಚೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.